ಡೆವಿಲ್ ಜೊತೆಗೆ ನಿಂತಹ ಫ್ಯಾನ್ಸ್ಗೆ ದರ್ಶನ್ ಧನ್ಯವಾದ ಅರ್ಪಿಸಿದ್ದಾರೆ. ಅಭಿಮಾನಿಗಳಿಗೆ ಮತ್ತೊಂದು ಭಾವನಾತ್ಮಕ ಸಂದೇಶ. ಫ್ಯಾನ್ಸ್ ನನ್ನ ತಲೆಯಲ್ಲಿಲ್ಲ, ನನ್ನ ಹೃದಯದಲ್ಲಿದ್ದಾರೆ ಅಂತ ದರ್ಶನ್ ಸೋಷಿಯಲ್ ಮೀಡಿಯಾ ಮೂಲಕವಾಗಿ ಹೇಳಿಕೊಂಡಿರುವುದು ಭಾವನಾತ್ಮಕ ಸಂದೇಶ. ಡೆವಿಲ್ ಸಿನಿಮಾ ರಿಲೀಸ್ ಆದ ನಂತರದಲ್ಲಿ ಅದರ ಸಕ್ಸಸ್ಗೆ ನನ್ನ ಫ್ಯಾನ್ಸ್ ಕಾರಣ ಅನ್ನುವಂಥ ಅರ್ಥದಲ್ಲಿ ಅವರಿಗೆ ಧನ್ಯವಾದ ತಿಳಿಸಿದ್ದಾರೆ. ನಾನು ಬದುಕ್ತಾ ಇರೋದು ಸೆಲೆಬ್ರಿಟೀಸ್ ನಂಬಿಕೆಯ ಫಲ, ನಿಮ್ಮ ಪ್ರೀತಿಗೆ ಸದಾ ಕೃತಜ್ಞ ಅಂತ ದರ್ಶನ್ ಪೋಸ್ಟ್ ಮಾಡಿದರು. ಅಂದರೆ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ ಏನಿದೆ ಅದನ್ನು ಹ್ಯಾಂಡಲ್ ಮಾಡ್ತಾ ಇರೋದು. ಜೈಲಿಂದ ಅಭಿಮಾನಿಗಳಿಗೆ ಕೃತಜ್ಞತೆ ತಿಳಿಸಿದ್ದಾರೆ ದಾಸ. ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್ ಸಂಪರ್ಕದಲ್ಲಿದ್ದಾರೆ. ಸತೀಶ್, ಡೆವಿಲ್ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮೊದಲಿಗೆ ಅದರ ಪ್ರಮೋಷನ್ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ಫ್ಯಾನ್ಸ್ಗಳ ಬಳಿಗೆ ಹೋಗಿ ಕೇಳಿಕೊಂಡಿದ್ರು, ನೀವು ನಿಂತ್ಕೊಳ್ಬೇಕು, ತುಸು ಹೆಚ್ಚೇ ಪ್ರೀತಿ ತೋರಿಸ್ಬೇಕು ಅಂತ. ಅದಕ್ಕೆ ಸಾಕ್ಷಿ ಅನ್ನುವಂಥ ರೀತಿಯಲ್ಲಿ ದರ್ಶನ್ ಅವರ ಪೋಸ್ಟ್. ಹಲೋ ಸತೀಶ್, ಡೆವಿಲ್ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮೊದಲಿಗೆ ಪ್ರಮೋಷನ್ ಟೈಮ್ನಲ್ಲಿ ವಿಜಯಲಕ್ಷ್ಮಿ ಅವರೇ ಸ್ವತಃ ದರ್ಶನ್ ಫ್ಯಾನ್ಸ್ಗಳ ಬಳಿಗೆ ಹೋಗಿ ಕೇಳಿಕೊಂಡಿದ್ರು, ತುಸು ಹೆಚ್ಚು ಪ್ರೀತಿ ಕೊಡ್ಬೇಕು ನೀವು ಇದಕ್ಕೆ ಅಂತ. ಖಂಡಿತವಾಗ್ಲೂ ಅರುಣ್, ಏನಕ್ಕಂದ್ರೆ ಕೊಲೆ ಆರೋಪದಲ್ಲಿ ನಟ ದರ್ಶನ್ ಅವರು ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಈ ಒಂದು ಸಿನಿಮಾದ ಪ್ರಮೋಷನ್ ಯಾರು ಮಾಡ್ತಾರೆ? ಒಬ್ಬ ಸಿನಿಮಾದ ನಾಯಕ ಇಲ್ಲದಂತ ಸಂದರ್ಭದಲ್ಲಿ ಪ್ರೆಸ್ ಮೀಟ್ ಮಾಡ್ಬೇಕಾ ಬೇಡವಾ, ಈ ರೀತಿಯಾದಂತಹ ಒಂದಷ್ಟು ಗೊಂದಲದಲ್ಲಿ ಚಿತ್ರತಂಡ ಕೊನೆಯ ಸಿನಿಮಾದ ರಿಲೀಸ್ಗೆ ಕೆಲವೇ ದಿನಗಳು ಬಾಕಿ ಇರುವಂತಹ ಸಂದರ್ಭದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಸೊ ನಾವು ದರ್ಶನ್ ಅವರು ಹೊರಗಡೆ ಬರ್ತಾರೆ, ಅವ್ರಿಗೋಸ್ಕರ ಕಾದಿದ್ವಿ, ಆಗ್ಲಿಲ್ಲ, ಕೊನೆಗೆ ನಾವು ಬಂದಿದೀವಿ, ಈಗ ಅವರ ಅಭಿಮಾನಿಗಳಿದ್ದಾರೆ, ನಮ್ಗೆ ಆ ಸಿನಿಮಾವನ್ನ ಅವರೇ ಗೆಲ್ಲಿಸ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಆ ಚಿತ್ರತಂಡನೂ ಕೂಡ ಹೇಳಿತು. ಅದಕ್ಕೂ ಮುಂಚಿತವಾಗಿ ಚಿತ್ರದ ನಿರ್ದೇಶಕ ಮತ್ತೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಇರ್ಬೋದು, ಅವರ ಸಹೋದರ ದಿನಕರ್ ತೂಗುದೀಪ್ ಇರ್ಬೋದು, ಎಲ್ಲರೂ ಕೂಡ ರಾಜ್ಯಾದ್ಯಂತ ಒಂದು ಕೆಲವೊಂದು ಸಿಟಿಗಳಲ್ಲಿ, ಮೈಸೂರು, ಬೆಂಗಳೂರು, ಹುಬ್ಳಿ, ಈ ರೀತಿಯಾದಂತಹ ಒಂದಷ್ಟು ಮೇಜರ್ ಸಿಟಿಗಳಲ್ಲಿ ಅವರ ಅಭಿಮಾನಿಗಳ ಸಂಘಗಳನ್ನ ಕರೆಸಿ, ಅವರ ಅಭಿಮಾನಿಗಳನ್ನ ಕರೆಸಿ, ಸೊ ಈ ಒಂದು ಸಿನಿಮಾ ನಿಮ್ಮ ಸಪೋರ್ಟ್ ತುಂಬಾ ಜಾಸ್ತಿ ಬೇಕು, ಯಾಕಂದ್ರೆ ಇದಕ್ಕೂ ಮೊದಲು ನಿಮ್ಮ ಪ್ರೀತಿ ಅನ್ನೋದಕ್ಕೆ ಅದಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ, ಆದ್ರೆ ಈ ಒಂದು ಸಿನಿಮಾ ಮೇಲೆ ನಿಮ್ಮ ಪ್ರೀತಿ ಸ್ವಲ್ಪ ಜಾಸ್ತಿ ಇರ್ಲಿ ಅನ್ನುವಂತ ನಿಟ್ಟಿನಲ್ಲಿ ಅವರು ಹೋಗಿ ಅಭಿಮಾನಿಗಳ ಬಳಿ ಹೋಗಿ ಅವರು ಒಂದು ಮನವಿ ಮಾಡಿದ್ರು. ಅದೇ ರೀತಿಯಾಗಿ ಕೂಡ ದರ್ಶನ್ ಅವರು ಕೂಡ ಪತ್ನಿ ವಿಜಯಲಕ್ಷ್ಮಿ ಅವರು ಜೈಲಿಗೆ ಹೋಗಿ ನೋಡುವಂತ ಸಂದರ್ಭದಲ್ಲಿ ಪತ್ನಿಯ ಮುಖಾಂತರ ಒಂದಷ್ಟು ಸಂದೇಶವನ್ನ ಅಭಿಮಾನಿಗಳಿಗೆ ಕಳಿಸಿದ್ರು. ಏನಕ್ಕೆ ಜೈಲಿಗೆ ಹೋದ ನಂತರ ದರ್ಶನ್ ಅವರ ಒಂದು ಸೋಷಿಯಲ್ ಮೀಡಿಯಾ ಏನಿದೆ ಅದನ್ನ ವಿಜಯಲಕ್ಷ್ಮಿ ದರ್ಶನ್ ಅವರೇ ಹ್ಯಾಂಡಲ್ ಮಾಡ್ತಾ ಇರೋದ್ರಿಂದ ಅಲ್ಲಿ ಪತಿಯ ಒಂದಷ್ಟು ವಿಚಾರಗಳನ್ನ ಮಾತುಕೊ ಬಂದು ಅವ್ರು ಏನ್ ಹೇಳ್ತಾರೆ ಆ ಒಂದು ಸಂದೇಶವನ್ನ ಅವರ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಒಂದು ಸಂದೇಶವನ್ನ ಕಳಿಸುವಂತ ಕೆಲಸ ಮಾಡ್ತಿದ್ರು. ಆ ಒಂದು ಸಂದೇಶ ಯಾವ ರೀತಿಯಾಗಿ ಕೆಲಸ ಮಾಡಿತ್ತು ಅಂದ್ರೆ, ನಾವು ಡಿಸೆಂಬರ್ 11ನೇ ತಾರೀಕು ಆ ಒಂದು ಸಿನಿಮಾದ ಒಂದು ಓಪನಿಂಗ್ ನೋಡ್ಬೋದು. ನಿಜವಾಗ್ಲೂ ಕೂಡ ಅದ್ಭುತವಾಗಿತ್ತು. ಏನಕ್ಕೆಂದ್ರೆ ಅಂದು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಹೊರತುಪಡಿಸಿದ್ರೆ ಯಾವ ಹೀರೋಗೂ ಈ ರೀತಿಯಾದಂತಹ ಒಂದಷ್ಟು ದೊಡ್ಡ ಓಪನಿಂಗ್ ಸಿಗುತ್ತೆ ಇಲ್ವಾ ಅನ್ನುವಂಥದ್ದು ಇತ್ತು. ಆ ಒಂದು ಸೆಲೆಬ್ರೇಷನ್ ಇರ್ಬೋದು, ಆ ರೀತಿ. ಸೊ ಆ ರೀತಿಯಾದಂತಹ ಒಂದಷ್ಟು ಸೆಲೆಬ್ರೇಷನ್ ಅನ್ನ ನಾವು ನೋಡಿದ್ವಿ. ಅದರಲ್ಲೂ ಕೂಡ 2025 ಈಗ ಆಲ್ರೆಡಿ ಕಾಂತಾರ ಸಿನಿಮಾ ಬಂದಿತ್ತು. ಆ ಒಂದು ಸಿನಿಮಾದ ಓಪನಿಂಗ್, ಆ ಒಂದು ಸಿನಿಮಾದ ಸೆಲೆಬ್ರೇಷನ್ ಮೀರುವ ರೀತಿಯಲ್ಲಿ ಅವರ ಅಭಿಮಾನಿಗಳು ಒಂದು ದೊಡ್ಡ ಮಟ್ಟದ ಒಂದು ಸಂಭ್ರಮವನ್ನು ಮಾಡಿ ವೆಲ್ಕಮ್ ಮಾಡಿದ್ರು. ಸೊ ಈಗ ಆ ಒಂದು ಸಿನಿಮಾ ಮೊದಲ ದಿನವೇ 13 ಕೋಟಿಗೂ ಹೆಚ್ಚು ಗಳಿಕೆ ಮಾಡಿದೆ ಅನ್ನುವಂಥದ್ದನ್ನ ಚಿತ್ರತಂಡ ಕೂಡ ಅಧಿಕೃತವಾಗಿ ಹೇಳಿತು. ಸೊ ಈಗ ಒಂದು ಸಿನಿಮಾ ಏನ್ ಗೆಲುವಿನ ಕಡೆ ಹೋಗ್ತಿದೆ ಅನ್ನುವಂಥ ವಿಚಾರ ತಿಳಿದಿದೆ. ಸೊ ಈಗ ಆ ಒಂದು ರಿಲೀಸ್ ಆದ ನಂತರ ಮತ್ತೆ ಅವರು ಹೋಗಿ ಅವ್ರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಆ ಒಂದು ಚಿತ್ರಕ್ಕೆ ಸಿಕ್ಕಿರುವಂತ ಒಂದು ರೆಸ್ಪಾನ್ಸ್ ಅನ್ನ ಅವ್ರಿಗೆ ಹೇಳಿದಾಗ ಅವರು ಕೂಡ ನನ್ನ ಅಭಿಮಾನಿಗಳಿಗೆ ಒಂದು ಸಂದೇಶ ಮತ್ತೆ ಕಳಿಸಿದ್ದಾರೆ. ಸೊ ಅದೇನಪ್ಪಾ ಅಂತಂದ್ರೆ, ನೀವು ಅಭಿಮಾನಿಗಳನ್ನ ನಾನು ತಲೆಯಲ್ಲಿ ಇಟ್ಕೊಂಡಿಲ್ಲ, ನನ್ನ ಹೃದಯದಲ್ಲಿ ಇದ್ದೀರಾ. ಸೊ ನಿಮ್ಮ ಈ ಒಂದು ಗೆಲುವಿಗೆ ನಿಮ್ಮ ಜೀವನ, ನನ್ನ ಜೀವ ಇರುವುದೇ ನಿಮ್ಮ ನಂಬಿಕೆಯ ಮೇಲೆ. ಸೊ ನಿಮ್ಮ ಪ್ರೀತಿಗೆ ನಾನು ಕೃತಜ್ಞ ಅನ್ನುವಂಥ ನಿಟ್ಟಿನಲ್ಲಿ ಅಭಿಮಾನಿಗಳು ಏನು ಕಷ್ಟದ ಸಂದರ್ಭದಲ್ಲಿ ಡೆವಿಲ್ ಸಿನಿಮಾದ ಜೊತೆಯಲ್ಲಿ ನಿಂತು ಆ ಡೆವಿಲ್ ಸಿನಿಮಾವನ್ನ ಮೆರೆಸಿ ತಲೆ ಮೇಲೆ ಕೂರಿಸ್ಕೊಂಡಿರುವಂತಹ ಅವರ ಅಭಿಮಾನಿಗಳಿಗೆ ಒಂದು ಕೃತಜ್ಞತೆಯ ಧನ್ಯವಾದಗಳನ್ನ ದರ್ಶನ್ ಅವರು ಹೇಳಿರುವಂತದ್ದು. ಅರುಣ್, ಥ್ಯಾಂಕ್ ಯು ಸತೀಶ್ ಡೀಟೇಲ್ಸ್ಗೆ.